ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಒಂದು ಪತ್ರಿಕೆಯನ್ನು ನೋಡಿರ್ತೀರ. ಹಣಕಾಸಿನ ವಾರಪತ್ರಿಕೆ ಅಂತ ಒಂದು ದಿವಸ ಬರ್ತಾ ಇರುತ್ತೆ, ವಿಕಮನಿ ಅಂತ ಕನ್ನಡದಲ್ಲಿ, ಎಕನಾಮಿಕ್ ಟೈಮ್ಸ್. ಅಂದರೆ ಈ ಪತ್ರಿಕೆನ ಈಗ ಓದತಕ್ಕಂಥ ಹುಡುಗರು ಖಂಡಿತ ಈ ಪತ್ರಿಕೆನ ತಗೊಂಡು ಓದಲೇಬೇಕು. ಯಾಕಂದರೆ ಈ ಪತ್ರಿಕೆಯಲ್ಲಿ, ವಿಕಮನಿ ಪತ್ರಿಕೆಯಲ್ಲಿ ನೀವು ಹೇಗೆ ಬೆಳಿಬೇಕು, ಹೇಗೆ ಎಜುಕೇಷನ್ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ನೀವು ಓದ್ತಾ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅಂದರೆ ಯಾವ ಸ್ಟೂಡೆಂಟ್ಸು ಏನೇನು ಮಾಡಬೇಕು ಅನ್ನೋ ಥರದ ಬಗ್ಗೆ, ಯಾವ ಹಂತದ ಸ್ಟೂಡೆಂಟ್ಸು PUC ಆಗ್ಬೋದು, ಡಿಗ್ರಿ ಆಗ್ಬೋದು. ಆದರೆ ಫುಲ್ ಟೋಟ್ಲಾಗಿ ಇದೇನಂದರೆ ಬಿಸ್ನೆಸ್ ಪೇಪರ್, ಇದು ಹಣಕಾಸಿನ ಪತ್ರಿಕೆ ಅಂತ. ಇದು ಅಂದರೆ ಹೇಗೆ ನಾವು ಹಣ ಮಾಡ್ಬೋದು ಅಂತ ಈ ಪತ್ರಿಕೆ ಇರೋದು. ವಿಕಮನಿ ಅಂತ ದಯವಿಟ್ಟು ಯೂತ್ಸ್ ತಗೊಳ್ಳಿ, ಓದಿ ನೋಡಿ. ದಿವಸ ನಿಮ್ಗೆ ಇದರಿಂದ ಕೆಲವು ಮಾಹಿತಿಗಳು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಸುಮಾರು ಜನ ಹಣ ಗಳಿಸೋದಕ್ಕಿಂತ ಕಳ್ಕೊಳ್ಳೋರೇ ಜಾಸ್ತಿ ಆಗಿದೆ. ಫೇಕ್ ಅಕೌಂಟ್ಗಳು ಓಪನ್ ಮಾಡ್ತಾರೆ, ನಮಗೆ ಗೊತ್ತಿರೋಲ್ಲ, ಅಮೌಂಟ್ ಹಾಕ್ತೀವಿ, ಹೂಡಿಕೆ ಮಾಡ್ತೀವಿ, ಹಣ ಕಳ್ಕೊತೀವಿ. ಆದರೆ ಈ ವಿಕಮನಿ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದಕ್ಕೆ ತಿಳುವಳಿಕೆ ಕೊಡ್ತಕ್ಕಂಥ ಅನೇಕ ಲೆಕ್ಚರರ್ಸ್ ಇದ್ದಾರೆ. ಸದ್ಯ ನೋಡಿ, ಈಗ 20-21 ವರ್ಷ ವಯಸ್ಸಿನ ಹುಡುಗರು 40 ವರ್ಷ ಬರೋಷ್ಟೊತ್ತಿಗೆ ಕೋಟ್ಯಾಧೀಶ್ವರ ಆಗ್ಬೋದು. ಅದು ಹೇಗೆ? ಅದು ವಿಕಮನಿಯಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂತಂದರೆ 20-21 ವರ್ಷದ ವಯಸ್ಸಿನ ಹುಡುಗರಿಗೆ ತಿಳುವಳಿಕೆ ಜ್ಞಾನ ಇದ್ದರೆ ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬದುಕೋಕ್ಕೆ ಸಾಧ್ಯ. ಸುಮ್ಮನೆ ಯಾವುದೋ ಒಂದು ನಾವು ಹಣ ಹೂಡಿಬಿಟ್ರೆ, ಆತುರವಾಗಿ ಹಣ ಹೂಡಿದ್ರೆ, ಯಾರು ಹೇಳಿದ್ರಂತ ಹಣ ಹೂಡಿದ್ರಿಂದ ಹಣ ಕಳ್ಕೊತೀವಿ. ಯಾಕಂತಂದರೆ ನಾನು ಸುಮಾರು ನನಗೆ ಗೊತ್ತಿರೋ ಹುಡುಗ, ಇನ್ನೂ ಹುಡುಗಿನ ಚಿಕ್ಕ ಹುಡುಗ ಡಿಗ್ರಿ ಓದ್ತಾ ಇದ್ದಾನೆ, ಸುಮಾರು 40-50 ಲಕ್ಷ ಅಮೌಂಟನ್ನು ಬೇರೆ ಕಡೆ ಸ್ನೇಹಿತರ ಕಡೆಯಿಂದ ತಗೊಂಡು ನಾನು ಹಣ ಹೂಡಿಕೆ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿಬಿಟ್ಟು, ಅಂದರೆ ಅವನು ಹಣ ಕಳೆದಿಲ್ಲ, ಬರುತ್ತೆ. ಬಟ್ ಏನಂದರೆ ಅವನು ಯಾವುದಕ್ಕೂ ಹೂಡಿಕೆ ಮಾಡಿದ್ದಾನೆ, ಅದು ವಾಪಸ್ ಬರ್ತಾಯಿಲ್ಲ. ಯಾಕಂದರೆ ಹಣ ಹೂಡಿಕೆ ಮಾಡೋದು ಒಂದು ಟ್ಯಾಲೆಂಟು. ಸ್ನೇಹಿತರೆ ನೋಡಿರಿ, ಈಗಿನ ಯುವಕರೇ ಚಿಕ್ಕದಾಗಿ ಹಣ ಹೂಡಿಕೆ ಮಾಡಬೇಕು. ಈಗ ಸ್ಮಾರ್ಟ್ಫೋನ್ ನಿಮ್ಮ ಕೈಲೇ ಇರುತ್ತೆ, 5 ನಿಮಿಷದಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ಓಪನ್ ಮಾಡಿ ಹಣ ಹೂಡಿಕೆದು ಕಡಿಮೆ ದುಡ್ಡಲ್ಲಿ ಹಣ ಹೂಡಿಕೆ ಮಾಡಬೇಕು. ಅಂದರೆ ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು. ಸುಮ್ಮನೆ ಹಣ ಹೂಡಿಕೆ ಮಾಡಿ ಕಳ್ಕೊಬಾರ್ದು. ಯಾಕಂದರೆ ಹಣ ಹೂಡಿಕೆ ಮಾಡಿದ್ರೆ ಅದು ವಾಪಸ್ ನಮ್ಗೆ ಹೇಗೆ ಬರುತ್ತೆ, ಹೇಗೆ ರಿಕವರಿ ಆಗುತ್ತೆ, ಅದ್ರ ಪ್ರೊಫೈಲ್ ಏನು ಎಲ್ಲ ತಿಳ್ಕೊಂಡು ಹೋಗ್ಬೇಕು ನಮಗೆ. ಇಲ್ಲ ಅಂತಂದರೆ ಸುಮ್ಮನೆ ಏನೋ ನಾವು ಅಮೌಂಟ್ ಹಾಕಿದ್ವಿ ಅಂತಂದರೆ ಅದು ಚಿಕ್ಕದಾಗಿ ಹಾಕಬೇಕು, ಹಣನ ಹೂಡಿಕೆ ಮಾಡಬೇಕು, ಅದು ಹಾಕಿ ಬಿಟ್ಟುಬಿಡಬೇಕು. ಬಿಟ್ಟು ಹೋದರೆ ಸುಮಾರು ದಿವಸಗಳ ನಂತರ ಅದು ಏರಿ ನಿಮಗೆ ಮುಂದಿನ ದಿನಗಳಲ್ಲಿ ಅದು ಬೆಳೆಯುತ್ತೆ, ಹಣ ನಿಮಗೆ ಒಟ್ಟಿಗೆ ಸಿಗುತ್ತೆ. ಅಂಥ ಇದಕ್ಕೆ ನೀವು ಹಣನ ಹೂಡಿಕೆ ಮಾಡಿ. ಯುವಕರೇ, ಹಣನ ಹೂಡಿಕೆ ಮಾಡೋ ಮೊದಲು ಯೋಚಿಸಿ ನಿರ್ಧಾರ ತಗೊಳ್ಳಿ. ತಪ್ಪು ದಾರಿಯಲ್ಲಿ ಎಳಿಬೇಡಿ. ಯಾಕಂತಂದರೆ ಹಣ ಗಳಿಸೋಕ್ಕೆ ಹೋಗಿ ಹೆಣ ಆಗಿಬಿಡ್ತೀವಿ. ಅದರಿಂದ ನಾನು ಹೇಳಿದ ಇಂದಿನ ಯುವಕರೇ, ದಯಮಾಡಿ ಯಾವುದೇ ಕೆಲಸ ಮಾಡೋಕ್ಕೆ ಮುನ್ನ, ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಹಣನ ನಾವು ನೋಡಿ ಏನು ಮಾಡ್ತಿದ್ದಾನೆ, ಮುಂಚೆ ದುಡಿಯೋಕ್ಕೆ ಹೋಗ್ತಾಯಿದ್ವಿ, ಕಷ್ಟಪಡ್ತಾಯಿದ್ವಿ. ಕಷ್ಟಪಡೋದು ಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್ ಮಾಡಿ ಹಣ ಗಳಿಕೆ ಮಾಡಬೇಕು ಅನ್ನೋ ಈ ಇಂದಿನ ಯುವ ಜನದ ಅಭಿಪ್ರಾಯ. ಸ್ಮಾರ್ಟಾಗಂದರೆ ಮೊಬೈಲ್ಗಳಲ್ಲಿ ಯಾವುದೋ ಹೇಳೋದಿಲ್ವಾ, ಹೂಡಿಕೆ ಮಾಡ್ತಾರೆ, ಕಳ್ಕೊತಾರೆ. ಅದರಿಂದ ಹೂಡಿಕೆ ಮಾಡೋಕ್ಕೆ ಮೊದಲೇ ಶೇರ್ ತೊಗೊಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ನಾವು ಯಾವುದಕ್ಕೆ ಶೇರ್ ಹಾಕ್ತೀವಿ, ಶೇರಿಂಗ್ ತೊಗೋತೀವಿ, ಆ ಶೇರ್ನಿಂದ ಎಷ್ಟು ಲಾಭ ಇರುತ್ತೆ, ಹೇಗೆ ಲಾಭ ಇರುತ್ತೆ, ಅದು ಹೇಗೆ ನಮ್ಗೆ ರಿಟರ್ನ್ಸ್ ಇರುತ್ತೆ, ಎಲ್ಲ ಯೋಚನೆ ಮಾಡಿ ನೀವು ಹೂಡಿಕೆ ಮಾಡಿ. ತಪ್ಪಲ್ಲ, ಸರಿಯಾಗಿ ಜ್ಞಾನ ತಿಳುವಳಿಕೆ ಇದ್ದರೆ ಖಂಡಿತ ಹೇಳ್ತೀನಿ, ಕೋಟ್ಯಾಧೀಶ್ವರ ಆಗ್ಬೋದು ನೀವು ಒಂದು 10-15 ವರ್ಷದಲ್ಲಿ. ಒಂದು 20-21 ವರ್ಷದ ಯುವಕರು 40 ವರ್ಷ ಬರೋಷ್ಟೊತ್ತಿಗೆ ನೀವು ಸೆಟ್ಲಾಗ್ಬಿಡ್ಬೋದು ಲೈಫಲ್ಲಿ. ಇಂಥ ಟಿಪ್ಸ್ ಕೊಡೋಕ್ಕೆ ಅನೇಕ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ಗಳಲ್ಲಿ ಎಲ್ಲ ಬರ್ತಾರೆ ನಿಮಗೆ ಜ್ಞಾನಿಗಳು, ವಿಜ್ಞಾನಿಗಳು. ನೀವು ತಿಳ್ಕೊಳ್ಳಿ. ಹಣ ಹೂಡಿಕೆಗಿನ ಮುಂಚೆ ಎಚ್ಚರವಾಗಿರಿ. ಯಾಕಂದರೆ ನಾನು ಕಣ್ಣು ಮುಂದೆನೇ ನೋಡಿದ್ದೀನಿ ಆ ಹುಡುಗನ, ಆ ಹುಡುಗ ಪಡ್ತಕ್ಕಂಥ ವ್ಯವಸ್ಥೆ ಜೊತೆಗೆ ಅವ್ರ ಇಡೀ ಸಂಸಾರ ಸಫರ್ ಪಡ್ತಾ ಇದೆ. ಇರೋ ಆಸ್ತಿನೆಲ್ಲ ಮಾರಬೇಕಾಗತ್ತೆ, ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನ ಪ್ರಶ್ನೆ, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ. ಇದಾಗಬಾರ್ದು ಯುವಕರೇ. ಮುಂದಿನ ಹೆಜ್ಜೆ ಇಡಬೇಕಾದ್ರೆ, ಏನಾದರೂ ನಾವು ದುಡಿಬೇಕು ಅಂತಂದರೆ ಸರಿಯಾದ ಮಾರ್ಗದಲ್ಲಿ ನಡೀರಿ ಅಂತಂದು ನಮ್ಮ ಅಭಿಪ್ರಾಯ. ನೀವು ಸರಿಯಾದ ಮಾರ್ಗದಲ್ಲಿ ನಡೀಬೇಕು ಅಂದರೆ ಕೆಲವು ಟಿಪ್ಸ್ಗಳಿರುತ್ತೆ. ಕೆಲವು ಮ್ಯಾಗ್ಝಿನ್ಗಳು ನೋಡಿದ್ರೆ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ, ನನಗೆ ಹೇಳಿದ್ನಲ್ಲ ವಿಕಮನಿ ಅಂತ ಕನ್ನಡ ಪತ್ರಿಕೆ, ಅದರಲ್ಲಿ ನೋಡಿ ಬರೀ ಹಣದ ಬಗ್ಗೆನೇ ಇರುತ್ತೆ. ಹಣ ಹೇಗೆ ಸಂಪಾದನೆ ಮಾಡಬೇಕು, ಹಣ ಹೇಗೆ ಹೂಡಿಕೆ ಮಾಡಬೇಕು, ಅದರಿಂದ ಏನು ಲಾಭ ಇದೆ, ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಇದು ದೈನಂದಿನ ಪತ್ರಿಕೆ. ಏನೇ ಹೂಡಿಕೆ ಮಾಡಿದ್ರು ಕಡಿಮೆಯಿಂದನೇ ಹೋಗಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ನಾನು ಒಂದೇ ಸಾರಿ ಆಡ್ತೀನಿ ಅಂತ ಆರೋಗ್ಯ ಕಳ್ಕೊತೀವಿ, ಬಿದ್ದೋಳ್ತೀವಿ, ಇಡೀ ಜೀವನ ಹಾಳಾಗೋಗುತ್ತೆ. ಆ ಥರ ಮಾಡ್ಕೋಬೇಡಿ. ಹೋಯ್ತಾ, ಚಿಕ್ಕದ್ರಲ್ಲೇ ಹೋಯ್ತು ಅಂದರೆ ಸ್ವಲ್ಪದ್ರಲ್ಲಿ ಹೊರಟೋಗ್ಲಿ. ದೊಡ್ಡದೋಗ್ಬಿಟ್ರೆ ಒಂದೇ ಸಾರಿ ಇಡೀ ಜೀವನ ಹೊರಟೋಯ್ತಾ,
ಫ್ಯಾಮಿಲಿ ಹೊರಟೋಯ್ತಾ ನಮ್ಮಿಂದ, ಸಫರ್ ಪಡಬೇಕಾ ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾ? ಜಾಸ್ತಿ ಆಗ್ತಾ ಇರೋದೇ ಆತ್ಮಹತ್ಯೆಗಳು. ಅಲ್ಲೆಲ್ಲೋ ಹಣ ಹೋಯ್ತಂತೆ, ಇಲ್ಲೆಲ್ಲೋ ಕಳ್ಕೊಂಡ್ರಂತೆ. ಯಾರು ಕಳ್ತನ ಮಾಡೋಕ್ಕೆ ಬರಲ್ಲ ಮನೆಗಳಿಗೆ, ಎಲ್ಲ ಆನ್ಲೈನಲ್ಲೇ ಕಳ್ಳರು. ಆ ಕಳ್ಳರು ಎಲ್ಲಿರ್ತಾರಂತ ಗೊತ್ತಾಗಲ್ಲ, ಕಳ್ತನ ಮಾಡ್ತಾರೆ, ಹೊರಟೋಗುತ್ತೆ. ಅದರಿಂದ ಭಾಳ ಹುಷಾರಾಗಿರಿ. ಸೋಷಿಯಲ್ ಮೀಡಿಯಾ ದಲ್ಲಿ ಮೊಬೈಲ್ಗಳು ಯೂಸ್ ಮಾಡೋದಂಥ ಯುವಕರೇ ಯಾರ್ಯಾರಿಗೋ ನಂಬರ್ಗಳು ಕೊಡೋಕೆ ಹೋಗಬೇಡಿ, ಆಧಾರ್ ನಂಬರ್ ಕೊಡಬೇಡಿ, ಪಾನ್ ನಂಬರ್ ಕೊಡಬೇಡಿ. ಎಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯಿಂದ ಹಣ ಹೂಡಿ. ಯುವಕರೇ ಎಚ್ಚರ ಎಚ್ಚರ ಎಚ್ಚರ, ಆನ್ಲೈನಿಂದ ಎಚ್ಚರ.